ಹೇ ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಮಾರ್ಕ್ ಪ್ಯಾಂಕ್ ಕುತ್ತಿಗೆನ ಇಸ್ಕಿ ಕೊಲೆ ಮಾಡೋ ರೇಂಜ್ಗೆ ಹೋಗಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಒಂದು ಕನ್ನಡಿನ ತೆಗೆದು ಮಾರ್ಕ್ ತಲೆಗೆ ಹೊಡಿತಾಳೆ. ಆ ಸೌಂಡ್ ಕೇಳಿದೆ ಅರ್ತಿತ್ ಒಳಗಡೆ ಬರ್ತಾನೆ. ಪ್ಯಾಂಕ್ನ ಬಂದು ನೋಡಿದರೆ ಪ್ಯಾಂಕ್ ಕತ್ತಿ ಹಿಡ್ಕೊಂಡು ಮಾರ್ಕ್ನ ಚುಚ್ಚೋಕೆ ಹೋಗ್ತಾ ಇದ್ದಾಳೆ. ಅರ್ತಿತ್ ಬಂದು ತಡಿತಾನೆ. ಬಿಡು ಬಿಡು. ಮಾರ್ಕ್ ಹಾಗೆ ಓಡೋಗಿ ಗನ್ ತೊಗೊಬಂದು ಅರ್ತಿತ್ಗೆ ಹೇಳ್ತಾನೆ, ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತಾನೆ. ಪ್ಯಾಂಗ್ ಬೇಡ, ನನ್ನ ಫಸ್ಟು ಕೊಲ್ಲು. ಆಗ ಮಾರ್ಕ್ ಹೇಳ್ತಾನೆ, ಇಬ್ಬರೂ ಕೊಲೆ ಮಾಡ್ತೀನಿ ಅಂತ. ಇಬ್ಬರು ಹಾಗೆ ಮಾತಾಡ್ತಾ ಇದ್ದಾರೆ. ಆಗ ಅರ್ತಿತ್ ಬಂದು ಕಾಲಿಂದ ಜಾಡಿಸಿ ಒದ್ದು ಗನ್ನ ಕೆಳಗೆ ಬೀಳಿಸ್ತಾನೆ. ಅದೇ ಟೈಮ್ಗೆ ಪೊಲೀಸು ಬರ್ತಾರೆ. ಎಲ್ಲರೂ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸ್ತಾರೆ. ಪ್ಯಾಂಗ್ ಹೇಳ್ತಾ ಇದ್ದಾಳೆ, ಇವು ನಮ್ಮ ಅಪ್ಪ ಅಮ್ಮನ ಇವನೇ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮಾರ್ಕ್ ಹೇಳ್ತಾನೆ, ಇಲ್ಲ ಇಲ್ಲ, ಇವಳೇ ರೂಮ್ ಒಳಗಡೆ ಬಂದು ನನ್ನ ಹತ್ರ ತಪ್ಪಾಗಿ ನೋಡ್ಕೊಳ್ಳೋಕ್ಕೆ ನೋಡಿದ್ಲು, ನನ್ನ ಹೊಡೆಯೋಕೆ ನೋಡಿದ್ಲು. ನನ್ನ ಸೇಫ್ಟಿಗೆ ಅಂತ ಗನ್ ತೊಗೋಬೇಕಾಯ್ತು. ಇಲ್ಲಿ ನೋಡಿ ಕತ್ತಿ ಹಿಡ್ಕೊಂಡು ಕುಯ್ದ್ಲು ಅಂತ ಹೇಳ್ತಾ ಇದ್ದಾನೆ. ನೀನೇನು ಹೇಳ್ತೀಯ ಅಮ್ಮ ಅಂತ ಪ್ಯಾಂಗ್ನ ಕೇಳಿದಾಗ ಏನು ಹೇಳಿದ್ಲು ಅಂತ ತೋರಿಸ್ಲಿಲ್ಲ. ಅರ್ತಿತ್ ತುಂಬ ಕೋಪದಲ್ಲಿ ಹಾಗೆ ಹೊರಗಡೆ ಎದ್ದು ಬರ್ತಾ ಇದ್ದಾನೆ. ಒಂದು ನಿಮಿಷ ನಿಲ್ಲು ಅರ್ತಿತ್ ಅಂತ ಪ್ಯಾಂಗ್ ಕರೀತಾನೆ. ಅರ್ತಿತ್ ಹಿಂದೆ ಓಡಿ ಬರ್ತಾ ಇದ್ದಾಳೆ. ನೀ ನನ್ನ ಹತ್ರ ಯಾಕೆ ಮಾತಾಡ್ತಿಲ್ಲ ಅಂದಾಗ, ನೀನು ನನ್ನ ಮಾತನ್ನ ಕೇಳೋದೇ ಇಲ್ಲ, ನಿನ್ನ ಇಷ್ಟದಂತೆ ನೀನು ನಡೀತಾ ಇದೆಯಾ, ಮತ್ತೇನಕ್ಕೆ ನಾನು ನಿನ್ನ ಹತ್ರ ಮಾತಾಡಬೇಕು, ದಯವಿಟ್ಟು ನಾನು ಬಿಟ್ಬಿಡು ಅಂದು ಕೋಪದಲ್ಲಿ ಹೋಗ್ತಾನೆ. ನಾನು ಹೇಳೋದನ್ನ ಕೇಳಿ, ಮಾರ್ಕೆ ನಮ್ಮ ಅಪ್ಪ ಅಮ್ಮನ ಕೊಲೆ ಮಾಡಿರೋದು ಅವನೇ ಹೇಳ್ದ ಗೊತ್ತಾ, ಅವನ ಬಾಡೀಲಿ ಇರೋ ಟ್ಯಾಟೂನ ನೋಡಿದೆ ಅಂತ ಹೇಳ್ತಾಳೆ. ಹೌದಾ, ನಿಮ್ಮ ಅಪ್ಪ ಅಮ್ಮನ ಕೊಲೆ ಮಾಡಿರೋದನ್ನ ಕಂಡು ಹಿಡಿಯೋಕ್ಕೆ ನೀನು ಇಷ್ಟೊಂದು ರಿಕ್ಸ್ ತೊಗೊಂಡ್ಯಾ ಅಂತ ಪ್ಯಾಂಕ್ ತಲೆನ ಲೈಟಾಗಿ ಸವರ್ತಾನೆ. ನಾನು ಹತ್ರನೂ ಹೋಗಿ ಹೇಳ್ತಾ ಇದ್ದಾರೆ ನಡೆದಿರೋದನ್ನ. ಹೌದಾ, ಈಗೆಲ್ಲ ಆಯಿತಾ, ಅವನು ಇಂತೋನ ಅಂತ ಗೊತ್ತಾಗದೆ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಅವನು ಬೇಯ್ಲಿಂದ ಹೊರಗಡೆ ಬಂದರೆ ಎವಿಡೆನ್ಸ್ಗೆ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ಅಂದಾಗ, ಸರಿ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ತುಂಬ ಲೇಟ್ ಆಗಿರೋದ್ರಿಂದ ನಾನು ರೆಸ್ಟೋರೆಂಟಲ್ಲೇ ಪ್ಯಾಂಗ್ ಮತ್ತು ಅರ್ತಿತ್ ಅಲ್ಲೇ ಸ್ಟೇ ಮಾಡ್ತಾರೆ. ಪ್ಯಾಂಗ್ ತುಂಬ ಫೀಲ್ ಮಾಡ್ತಾ ಇದ್ದಾಳೆ. ಅರ್ತಿತ್ ಪಕ್ಕದಲ್ಲಿ ಬಂದು ಹೇಳ್ತಾನೆ, ಫೀಲ್ ಮಾಡಬೇಡ ಬಿಡು, ನೋಡ್ಕೊಳ್ಳೋಣ, ಏನಾದರೂ ನೀನೇನು ಚಿಂತೆ ಮಾಡಬೇಡ, ನೀನು ಧೈರ್ಯವಾಗಿರು, ನೀನು ಒಳ್ಳೆ ಹುಡುಗಿ ಅಲ್ವಾ ಅಂತ ನೋಡ್ತಾ ಇದ್ದಾನೆ. ನಿನಗೇನಾದರೂ ಹುಷಾರಿಲ್ವಾ ಅಂದಾಗ, ಆ ಥರ ಏನಿಲ್ಲ ಅರ್ತಿತ್, ನಾನು ಚೆನ್ನಾಗೇ ಇದ್ದೀನಿ ಅಂತಾಳೆ. ಪ್ಯಾಂಗ್ ಅವನ ಶೋಲ್ಡರ್ ಮೇಲೆ ಹಾಗೆ ಮಲ್ಕೋತಾಳೆ. ಅವನು ಹಾಗೆ ಮಲಗಿಸ್ಕೊತಾನೆ. ನೆಕ್ಸ್ಟ್ ಡೇ ಇಬ್ಬರೂ ಮನೆಗೆ ಹೋಗ್ತಾರೆ. ಮೇಡ್ ಆಂಟಿನ ನೋಡಿದ್ದೆ ಪ್ಯಾಂಗ್ಗೆ ನಮಸ್ಕಾರ ಮಾಡ್ತಾರೆ. ಅವ್ರು ಹೇಳ್ತಾರೆ, ತುಂಬ ಥ್ಯಾಂಕ್ಸ್, ನೀನು ಅವತ್ತು ನನ್ನ ಜೀವನ ಕಾಪಾಡದೆ ಇಲ್ಲ ಅಂದರೆ ನಾನು ಸತ್ತೋಗ್ತಾ ಇದ್ದೆ ಅನ್ನುವಾಗ, ಇದರಲ್ಲಿ ಏನಿದೆ ಬಿಡಿ ಅಂತ ಪ್ಯಾಂಗ್ ಹೇಳ್ತಾಳೆ. ಇಲ್ಲಮ್ಮ, ನಾನು ಇವಾಗಲೇ ನಿನ್ನ ಅರ್ಥ ಮಾಡಿಕೊಂಡೆ, ನೀನು ತುಂಬ ಒಳ್ಳೆ ಹುಡುಗಿ, ನನಗೆ ತುಂಬ ಸಂತೋಷ ಆಗ್ತಾಯಿದೆ, ನನ್ನ ಕೈಯಿಂದ ಅಡುಗೆ ಮಾಡಿಕೊಡ್ತೀನಿ, ನೀನು ಊಟ ಮಾಡಬೇಕು ಅಂತಾರೆ. ಅರ್ತಿತ್ಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ನಿನ್ನ ಅರ್ಥ ಮಾಡಿಕೊಂಡ್ರು, ಅಮ್ಮನಿಗೂ ಸ್ವಲ್ಪ ಟೈಮ್ ಕೊಡು, ಅವರು ನಿನ್ನ ಅರ್ಥ ಮಾಡ್ಕೊತಾರೆ, ನಮ್ಮಮ್ಮ ನಮ್ಮ ಲವ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಅರ್ತಿತ್ ಹೇಳ್ತಾನೆ. ಅಂಕಲ್ ಹತ್ರ ಹೇಳ್ತಾ ಇದ್ದಾರೆ ನಡೆದಿರೋದನ್ನ ಎಲ್ಲನೂ. ಅಂಕಲ್ ತುಂಬ ಫೀಲ್ ಮಾಡ್ತಾರೆ. ಹೌದಾ, ನನ್ನ ಫ್ರೆಂಡ್ನ ನಾನೇ ಅರ್ಥ ಮಾಡ್ಕೊಂಡಿಲ್ವಾ, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ, ನಾನು ಹೆಂಗೆ ನಂಬಿದೆ, ನಾನು ಅಷ್ಟು ಮುಟ್ಟಾಳ ಆಗಿದ್ದೀನ ಅಂತ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಪ್ಯಾಂಗ್ ಹೇಳ್ತಾಳೆ, ಬಿಡಿ, ಯಾರಾದರೂ ಆ ಥರನೇ ಅಂದ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಆ ಕೇಸ್ನ ಓಪನ್ ಮಾಡಿ ನನ್ನ ಫ್ರೆಂಡ್ ತಪ್ಪು ಮಾಡುತ್ತಾ ಇಲ್ಲ ಅಂತ ಕೇಳಬೇಕಿತ್ತು, ಆದರೆ ನಾನು ಎಷ್ಟು ಲೇಸಿಯಾಗಿದ್ದೆ, ನೀನು ಕಂಡು ಹಿಡಿದೇ ಇದ್ದರೆ ಅವನು ಲಾಸ್ಟ್ವರೆಗೂ ಅವನೇ ಕೊಲೆಗಾರನೇ ಆಗಿರ್ತಿದ್ದ ಅಂತ ಅಂಕಲ್ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಬಿಡಿ ಅಂಕಲ್, ನೀವು ಫೀಲ್ ಮಾಡಬೇಡಿ, ನೀವು ತುಂಬ ಒಳ್ಳೆಯವರು ಅಂತ ಪ್ಯಾಂಗ್ ಸಮಾಧಾನ ಮಾಡ್ತಾ ಇದ್ದಾಳೆ. ಅದೇ ಜಾಗದಲ್ಲೇ ಅಮ್ಮ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನೀವೆಲ್ಲರೂ ಒಂದಾದ್ರಿ, ನನ್ನ ಮಾತ್ರ ಒಂಟಿಯಾಗಿ ಮಾಡಿದ್ದೀರಾ ಅಂತ ಈ ಥರ ಹೇಳ್ತಿರೋದನ್ನ ನೋಡಿ ಇದನ್ನ ಕೇಳಿದೆ ಪ್ಯಾಂಗ್ ಫೀಲ್ ಮಾಡ್ತಾಳೆ. ಆಗ ಅಪ್ಪ ಹೋಗಿ ಏನು ಹೇಳ್ತಾರೆ ಅಂದರೆ ಅವ್ರ ಹತ್ರ, ನಿನಗೊಂದು ನಿಜ ಹೇಳಬೇಕು, ಇಷ್ಟು ದಿನ ನಾನು ಹೇಳಿಲ್ಲ. ಪ್ಯಾಂಗ್ ಅಪ್ಪ ಅಮ್ಮ ಇಬ್ಬರು ಆಕ್ಸಿಡೆಂಟಲ್ಲಿ ತೀರೋದ್ರು ಅಂತ ತಾನೇ ನೀನು ತಿಳ್ಕೊಂಡಿರೋದು. ಆ ಥರ ಏನಿಲ್ಲ, ಅವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಗೊತ್ತಾ, ಅದು ಮಾರ್ಕ್ ಅನ್ನೋ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ. ಅದನ್ನ ಪ್ಯಾಂಗ್ ದಿಢೀರಂತ ನೋಡಿದ್ಲು, ಮನಸ್ಸಲ್ಲಿ ಒಂದು ಶಾಕ್ ಥರ
ಹೋಗ್ಬಿಡ್ತು. ಒಂದು 16 ವರ್ಷದ ಹುಡುಗಿ ಆ ಕೊಲೆನ ನೋಡಿ ಅವಳ ಮೈಂಡ್ ಸೆಟ್ ಹೇಗಿರತ್ತೆ ಅಂತ ನೀನೇ ಹೇಳು. ಅವರ ಅಪ್ಪ ಅಮ್ಮನ ಒಂದೇ ಟೈಮಿಂಗ್ಸಲ್ಲಿ ತೀರೋಗಿ ಒಂದೇ ಮನೆಯಲ್ಲಿ ಇದ್ದಾರೆ. ಅದನ್ನ ನೋಡಿದರೆ ಪ್ಯಾಂಗ್ಗೆ ಶಾಕ್ ಆಗಿದೆ. ಡಾಕ್ಟರ್ ಬಂದು ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಬೇಕು ಅಂದರು. ನಾನೇ ಅವಳನ್ನ ಮನೆಗೆ ಕರ್ಕೊಂಡು ಬಂದೆ. ಅದರಿಂದನೇ ಅರ್ತಿತ್ಗೆ ದೊಡ್ಡ ಪ್ರಾಬ್ಲಮ್ ಆಗೋ ರೀತಿ ಪ್ರಾಬ್ಲಮ್ ಆಯಿತು. ಇದಕ್ಕೆಲ್ಲ ಕಾರಣ ನಾನೇ. ಅವಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಇರ್ತಿದ್ಲು. ಇದಕ್ಕೆಲ್ಲ ನಾನೇ ಕಾರಣ. ಅವಳು ಚಿಕ್ಕ ಹುಡುಗಿ ಅಂತೆಲ್ಲ ಹೇಳಿದ ಮೇಲೆ ಅಮ್ಮನಿಗೆ ಅರ್ಥ ಆಗುತ್ತೆ. ಅವರು ಕೆಟ್ಟವರೇನಲ್ಲ, ಅವ್ರ ಸೈಡಿಂದ ನೋಡಿದರೆ ಅವ್ರ ಕಡೆಯಿಂದ ಅವರು ಅವಳನ್ನ ಖಂಡಿಸಿದ್ದು ಕರೆಕ್ಟಾಗೇ ಮಾಡಿದ್ದಾರೆ. ಅವ್ರು ತುಂಬ ಫೀಲ್ ಮಾಡ್ತಾರೆ. ಸರಿ, ನಾನು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ, ನಾನು ಅವಳ ಹತ್ರ ಸಾರಿ ಕೇಳಬೇಕು. ಹಂಗೆ ಅವ್ರ ಅಪ್ಪ ಅಮ್ಮ ಸಮಾಧಿಗೆ ಹೋಗಿ ಸಾರಿ ಕೇಳಬೇಕು. ನಾನೇನು ಅಷ್ಟೊಂದು ಕೆಟ್ಟವಳಲ್ಲ, ನಾನು ಒಳ್ಳೊಳ್ಳೆ ಅಂತಾರೆ. ಇವರೊಂದು ಲೆವೆಲ್ಗೆ ಪ್ಯಾಂಗ್ನ ಅರ್ಥ ಮಾಡ್ಕೊತಾರೆ. ಆಮೇಲೆ ಎಲ್ಲರೂ ಅರ್ತಿತ್ ಅಪ್ಪ ಮತ್ತು ಇವರೆಲ್ಲ ಸೇರಿ ಪ್ಯಾಂಗ್ ಅಪ್ಪ ಅಮ್ಮನ ಸಮಾಧಿಗೆ ಹೋಗ್ತಾರೆ. ಹೋಗಿ ಹೂ ಮಾಲೆ ಎಲ್ಲ ಹಾಕಿ ಸಾರಿ ಕೇಳ್ತಾ ಇದ್ದಾರೆ. ಅರ್ತಿತ್ ಅಪ್ಪ ಅಂತೂ ತುಂಬ ಫೀಲ್ ಮಾಡಿ ಸಾರಿನ ಅವ್ರ ಫ್ರೆಂಡ್ ಹತ್ರ ಕೇಳ್ತಾ ಇದ್ದಾರೆ. ಸಾರಿ ಕಣೋ, ನಾನು ಇಷ್ಟು ದಿನ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತೂ ತುಂಬ ಫೀಲ್ ಮಾಡಿ ಅವ್ರ ಹತ್ರ ಸಾರಿನ ಕೇಳ್ತಾ ಇದ್ದಾರೆ. ಎಲ್ಲರೂ ತುಂಬ ಫೀಲ್ ಮಾಡಿ ಅವ್ರ ಸಮಾಧಿ ಮುಂದೆ ಸಾರಿ ಕೇಳ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಎಲ್ಲ ಮುಗಿಸಿ ಎಲ್ಲರೂ ಮನೆಗೆ ಬರ್ತಾರೆ. ಆಂಟಿನೂ ತುಂಬ ಫೀಲ್ ಮಾಡಿ ಪ್ಯಾಂಗ್ ಅಪ್ಪ ಅಮ್ಮನ ಹತ್ರ ಸಾರಿ ಕೇಳ್ತಾ ಇದ್ದಾರೆ. ಸಾರಿ ಎಲ್ಲ ಕೇಳಿ ಎಲ್ಲರೂ ಅವ್ರ ಮನೆಗೆ ಬರ್ತಾರೆ. ಅರ್ತಿತ್ ಮತ್ತು ಅವರಪ್ಪ ಪ್ಯಾಂಗ್ ಅರ್ತಿತ್ ಅಮ್ಮನ ಅಲ್ಲೇ ಬಿಟ್ಟು ಇಬ್ಬರು ಹೋಗ್ತಾರೆ. ಇವರಿಬ್ಬರು ಒಬ್ರಿಗೊಬ್ಬರು ಮಾತಾಡಲಿ ಅಂತ ಅಮ್ಮ ಬಂದು ಪ್ಯಾಂಗ್ ಹತ್ರ ಮಾತಾಡ್ತಾರೆ. ನನ್ನ ಕ್ಷಮಿಸು, ನಾನು ಸತ್ಯ ಗೊತ್ತಿಲ್ಲದೆ ನಿನ್ನ ಹತ್ರ ತುಂಬ ಹಾರ್ಷಾಗಿ ನಡ್ಕೊಂಡೆ. ನೀ ತುಂಬ ಶಾಕಲ್ಲಿ ಇದ್ದಿದ್ದರಿಂದ ನನ್ನ ಮಗನ ಹತ್ರ ಆ ಥರ ಎಲ್ಲ ನಡ್ಕೊಂಡೆ. ನಾನು ಅದನ್ನ ಹೇಳಿ ನಿನ್ನ ಮನಸ್ಸಿಗೆ ನೋವನ್ನ ಉಂಟು ಮಾಡಿದೆ ಅಂತಾರೆ. ಆಂಟಿ, ನೀವೇನಕ್ಕೆ ಸಾರಿ ಕೇಳ್ತಾ ಇದ್ದೀರಾ? ನಾನು ಫಸ್ಟ್ ಸಾರಿ ಕೇಳಬೇಕು. ನಾನು ಮಾಡಿರೋದೇ ತಪ್ಪು. ಯಾರೇ ಆಗಿದ್ರೂ ನನ್ನ ಈ ಥರನೇ ಟ್ರೀಟ್ ಮಾಡಿರೋರು, ನನಗೆ ಕ್ಷಮಿಸಿ ಅಂತ ಇವಳು ಸಾರಿ ಕೇಳ್ತಾಳೆ. ಏನು ಹುಡುಗಿ ಇವಳು, ಇಷ್ಟು ಒಳ್ಳೆಯವಳ, ತುಂಬ ಒಳ್ಳೆ ಹುಡುಗಿಯಾಗಿದ್ದಾಳೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಒಂದು ವಿಷಯ ಮಾತ್ರ ಅವ್ರ ಮನಸ್ಸಲ್ಲಿ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಪ್ಯಾಂಗಿಂದನೇ ಅರ್ತಿತ್ಗೆ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊತಾರೆ. ನಾನು ನಿನ್ನ ಮಗಳಾಗಿ ಅಕ್ಸೆಪ್ಟ್ ಮಾಡ್ಕೊತೀನಿ, ನೀನು ಮಾಡೋ ತಪ್ಪನ್ನೆಲ್ಲ ನಾನು ಕ್ಷಮಿಸ್ತೀನಿ. ಆದರೆ ಅರ್ತಿತ್ ಜೊತೆ ನಿನ್ನ ನೋಡುವಾಗ ಅರ್ತಿತ್ಗೆ ನಿನ್ನಿಂದ ತುಂಬ ಪ್ರಾಬ್ಲಮ್ ಬರ್ತಾ ಇದೆ. ನಿನ್ನನ್ನು ಸೊಸೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನನ್ನ ಕ್ಷಮಿಸು. ನನ್ನ ಮನಸ್ಸಾಕ್ಷಿಗೆ ಎಷ್ಟು ಹೇಳಿ ನೋಡಿದ್ರೂ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅಂತಾರೆ. ಇದೆಲ್ಲ ಕೇಳಿ ಪ್ಯಾಂಗ್ಗೆ ಅಳುನೇ ಬರ್ತಾ ಇದೆ. ಸ್ವಲ್ಪ ಅರ್ಥ ಮಾಡ್ಕೋ ಪ್ಯಾಂಗ್ ಅಂತಾರೆ. ಸರಿ ಆಂಟಿ, ನಿಮ್ಮ ಫೀಲಿಂಗ್ಸ್ಗೆ ನಾನು ಬೆಲೆ ಕೊಡ್ತೀನಿ. ನೀವೇನು ಅನ್ಕೊತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೀವೇನು ಫೀಲ್ ಮಾಡಬೇಡಿ, ನಾನು ಅರ್ತಿತ್ನ ಲವ್ ಮಾಡೋದಿಲ್ಲ, ಹಾಗೆ ಮ್ಯಾರೇಜು ಮಾಡ್ಕೊಳ್ಳೋದಿಲ್ಲ ಅಂತಾಳೆ. ಸರಿ, ಬೇರೆ ಏನಿಲ್ಲ, ನೀನು ಒಳ್ಳೆ ಹುಡುಗಿನೇ, ನಾನು ನಿನ್ನ ಕ್ಷಮಿಸ್ತೆ ಅಂತ ಹೇಳಿ ಆಂಟಿ ಅಲ್ಲಿಂದ ಎದ್ದೋಗ್ತಾರೆ. ಇಲ್ಲಿ ಪ್ಯಾಂಗ್ಗೆ ಒಂಥರ ಫೀಲ್, ನಮಗೆ ಅಂತ ಒಂದು ವಸ್ತು ಇದ್ದು ಅದು ಅರ್ತಿತ್ ನನಗೆ ಅಂತ ಇದ್ದ, ಇವಾಗ ನನಗಲ್ವಾ ಅಂತ ತುಂಬ ಫೀಲ್ ಮಾಡ್ತಾ ಇದ್ದಾಳೆ. ಮತ್ತು ಆಂಟಿ ಹೇಳ್ತಾರೆ, ಈ ವಿಷಯ ನಮ್ಮೊಳಗೆ ಇರಬೇಕು ಅಂತ, ಬೇರೆ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಹೇಳಬೇಡ ಅಂದಿರ್ತಾರೆ. ಖಂಡಿತ ಆಂಟಿ, ನಾನು ಯಾರ ಹತ್ರನೂ ಹೇಳೋದಿಲ್ಲ ಅಂತ ಮಾತು ಕೊಡ್ತಾಳೆ. ನಾನು ಮತ್ತು ಲಿಂಗ್ ಇಬ್ಬರು ನಾನು ಮನೆಗೆ ಬಂದಿರ್ತಾರೆ. ನಾನು ಅವಳನ್ನ ಕರ್ಕೊಂಡು ಅವ್ರ ಮನೆಗೆ ಎಲ್ಲರ ಹತ್ರನೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಎಲ್ಲರೂ ಲಿಂಗ್ನ ನೋಡಿ ಇಷ್ಟಪಡ್ತಾರೆ. ಎಲ್ಲರೂ ಹಾಗೆ ಊಟ ಮಾಡ್ತಾ ಇದ್ದಾರೆ. ಆವಾಗ ಲಿಂಗ್ ಇಷ್ಟು ದಿನ ಏನಕ್ಕೆ ನನ್ನ ಲವ್ ಮಾಡಲ್ಲ, ಬೇಡ ಅಂದಿರ್ತಾಳೆ ಅಂತ ಹೇಳ್ತಾಳೆ. ಆ ನಿಜಾನ ಇವಾಗ ಹೇಳ್ತಾಳೆ. ಈ ಥರ ನನಗೆ ಮಗು ಆಗೋ ಭಾಗ್ಯ ಇಲ್ಲ ಅಂತ. ಅದನ್ನ ಕೇಳಿ ಎಲ್ಲರೂ ಶಾಕಾಗಿ, ನಿಜ ಹೇಳ್ತಿದ್ಯಾ ಅಂದಾಗ ಅದಕ್ಕೆ ನಾನು ಅಪ್ಪ ಅಷ್ಟೊಂದು ರಿಯಾಕ್ಟ್ ಕೊಟ್ಟಿಲ್ಲ. ಸರಿ ಬಿಡಮ್ಮ, ಈ ಕಾಲದಲ್ಲಿ ಮಗುನ ಟ್ರೀಟ್ಮೆಂಟ್ ಮುಖಾಂತರ ಪಡಿಬೋದು, ನಿಮ್ಮ ಲೈಫ್ನ ನೀವು ನೋಡಿ ಅಂದಾಗ ನಾನು ಅಮ್ಮ ಮಾತ್ರ ಇಲ್ಲ, ಆಗೋದಿಲ್ಲ, ನನಗೆ ಇರೋದು ಒಬ್ಬನೇ ಮಗ, ನನಗೆ ಅವನಿಂದ ಒಬ್ಬ ವಾರಿಸಬೇಕು, ನೀನು ಅರ್ಥ ಮಾಡ್ಕೊತೀಯಾ ಅನ್ಕೊತೀನಿ ಲಿಂಗ್ ಅಂದಾಗ, ಹೌದು ಆಂಟಿ, ನನಗೆ ಗೊತ್ತು, ನಾನು ಯಾವುದಕ್ಕೂ ಅಡ್ಡಿಯಾಗಿ ನಿಲ್ಲೋದಿಲ್ಲ, ನಾನು ಹೊರಡ್ತೀನಿ ಎಂದು ಹೋಗ್ತಾಳೆ. ಆವಾಗ ನಾನು ಹೇಳ್ತಾನೆ,
ಅವಳು ಹೋಗ್ತಿದ್ದಂಗೆ ನಾನು ಹಿಂದೆ ಬಂದು ಅವಾಗ ಹೇಳ್ತಾನೆ, ನಾನು ನಿನ್ನ ಲವ್ ಮಾಡಿದ್ದೆ ಅಷ್ಟೇ, ಬೇರೆ ಏನಕ್ಕೂ ಇಲ್ಲ, ನೀನು ಮಾತ್ರ ನನಗಿದ್ರೆ ಸಾಕು ಅಂತಾಳೆ. ಲಿಂಗ್ ಒಪ್ಕೋತಾ ಇಲ್ಲ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನು ಗೊತ್ತಾ, ಈ ವಿಡಿಯೋಗೆ ಅಷ್ಟೊಂದು ವ್ಯೂಸ್ ಹೋಗ್ತಾ ಇಲ್ಲ. ಇದನ್ನ ಅರ್ಧದಲ್ಲೇ ಡ್ರಾಪ್ ಮಾಡೋದು ಬೇಡ ಅಂತ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ನೀವು ವ್ಯೂಸ್ ಕೊಟ್ಟರೆ ನನಗೆ ಈ ವಿಡಿಯೋನ ಹಾಕಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಆಲ್. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಪ್ಲೀಸ್.